ಎಸ್ ಈಗ ನಮಗೆ ಒಂಥರ ಉಲ್ಟಾ ಇಷ್ಟ ದಿನ ಚೇಸಿಂಗ್ ತಗೊಂತಾ ಇದ್ವಿ, ಈಗ ಬ್ಯಾಟಿಂಗ್ ತಗೊಂಡಿದ್ವಿ. ಓಕೆ ಫೈನ್, ನೋ ಪ್ರಾಬ್ಲಮ್. ಆ ಒಂದು ಸ್ಟೇಡಿಯಂ ಬ್ಯಾಟಿಂಗ್ ಸ್ಟೇಡಿಯಂ, ಬ್ಯಾಟಿಂಗ್ ಅಲ್ಲಿ ಜಾಸ್ತಿ ವಿನ್ ಆಗಿರುವಂತಹದ್ದು. ಸೊ ಇವರು ಟಾರ್ಗೆಟ್ 250 ಮಾಡ್ಲೇಬೇಕು. 203, 210, 215 ಪಂಜಾಬ್ ಆರಾಮ್ಸೆ ರೀಚ್ ಆಗ್ತಾರೆ. ಸೊ ಅವ್ರನ್ನ ಆಲ್ಮೋಸ್ಟ್ 150 ಅವ್ರನ್ನ ಫಿನಿಶ್ ಮಾಡ್ಬೇಕು, ಇಲ್ಲಾಂದ್ರೆ 250 ಟಾರ್ಗೆಟ್ ಕೊಡ್ಬೇಕು. ಇವತ್ತಾಗುತ್ತಾ? ಡೆಫಿನೆಟ್ಲಿ ಆಗುತ್ತೆ. ಮತ್ತೆ ಅಷ್ಟು ನಾವೆಂತ ಕ್ವಾಲಿಫೈರ್ 1 ಅನ್ನೇ ವಿನ್ ಆಗಿದ್ದೇವೆ, ಮತ್ತೆ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದೇವೆ. ಬ್ಯಾಕ್ ಟು ಬ್ಯಾಕ್ ವಿನ್ ಆದ್ರೆ ನಿಮ್ಗೆ ಒಳ್ಳೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಆ ಜೋಶ್ ಇರುತ್ತೆ. ಮತ್ತೆ ಏನ್ ಗೊತ್ತಾ, ಎಲ್ಲ ಫ್ಯಾನ್ಸ್ ಅವರು ಸಹ ಸಿಕ್ಕಾಪಟ್ಟೆ ಇದ್ ಮಾಡ್ತಾ ಇರ್ತಾರಲ್ವಾ. ಎಲ್ಲ ಒಂದು ಈಗ ನೋಡಿ ಬೆಂಗಳೂರಿಂದಲೇ ಅಲ್ಲಿಗೆ ಹೋಗಿದ್ದಾರೆ ಎಷ್ಟು ಜನ, ಎಷ್ಟು ಚೇರ್ ಅಪ್ ಮಾಡ್ಲಿಕ್ಕೆ, ಅಂದ್ರೆ ಅಷ್ಟು ಜೋಶ್ ಇದೆ. ಮತ್ತೆ ಐ ಥಿಂಕ್ ಅವ್ರಿಗೆ ಅಷ್ಟೇ ಒಂದು ಸ್ಟ್ರೆಸ್ ಇರುತ್ತೆ, ಸ್ಟ್ರೆಸ್ ಎಲ್ಲರಿಗೂ ಇದ್ದೇ ಇರುತ್ತೆ. ಅದು ಬೇಕೇ ಬೇಕು. ಲಾಸ್ಟ್ ಮಿನಿಟ್ ಅದು ತಪ್ಪೋದಾಗ ಅದ್ರಂತ ಬೇಜಾರು ಯಾವ್ದು ಇರಲ್ಲ. ಒಂದು ಡಿಪ್ರೆಷನ್ ಹೋಗ್ತಾರೆ, ಒಂದ್ 2-3 ತಿಂಗಳು ಮಾತಾಡಕ್ಕೆ ಆಗಲ್ಲ, ಅಷ್ಟು ಹೋಗಲ್ಲ ಪ್ಲೇಯರ್ಸ್. ಬಟ್ ಆದ್ರೂನು ಮೊನ್ನೆ ನೋಡಿ MI ಇದಾದಾಗ ಹಾರ್ದಿಕ್ ಪಾಂಡ್ಯ ಎಷ್ಟು ಫೀಲ್ ಮಾಡ್ಕೊಂಡು, ಮತ್ತೆ ನೀತಾ ಅಂಬಾನಿ ಅವರು ಸಿಕ್ಕಾಪಟ್ಟೆ ಫೀಲ್ ಹೇಳಿದ್ನಲ್ಲ. ಇಲ್ಲಿ ಈಗ ಏನ್ IPL ಏನಾಗುತ್ತೆ, ಪ್ರತಿಯೊಬ್ಬರು ಕ್ಯಾಪ್ಟನ್ಸ್ ಮೇಲೆ ತುಂಬಾ ಪ್ರೆಷರ್ ಇರುತ್ತೆ. ಓಕೆ, ಅವರೊಂದು ಊರು ಅಥವಾ ಒಂದು ಮ್ಯಾನೇಜ್ಮೆಂಟ್ ಕೊಟ್ಟಿರ್ತಾರಲ್ಲ, ಅದು ಕ್ಯಾಪ್ಟನ್ ಆಗಿ ಟೀಮ್ ಮಾಡಿಸ್ಬೇಕು ಅಂತ ಅಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿರ್ತಾರೆ. ಇಷ್ಟು ತಿಂಗಳಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಮೂಮೆಂಟ್ ಅಲ್ಲಿ ಸೋಲ್ತಾರಲ್ಲ ಮ್ಯಾಚ್, ಎಷ್ಟು ಬೇಜಾರಾಗುತ್ತೆ. ಅದು ಅಲ್ಲದೆ ಅವ್ರು ಒಳ್ಳೆ ರನ್ ಸ್ಕೋರ್ ಮಾಡಿದ್ರೆ ಏನೋ ವೀಕ್ ಅಂದ್ರೆ ಇವ್ರ ಹಾಗೆ 101 ಅಥವಾ 150 ಮಾಡ್ಲಿಲ್ಲ, 203 ಮಾಡಿದ್ರು. ಬಟ್ ಲಾಸ್ಟ್ ಅಲ್ಲಿ ಬೌಲರ್ ಇದ್ದಾರಲ್ಲ, ಲಾಸ್ಟ್ ಬೌಲರ್ ಆಕ್ಚುಲಿ ಅವ್ರಿಂದ ಪ್ರಾಬ್ಲಮ್ ಆಗಿದ್ದು, ಸರಿಯಾಗಿ ಓಡಿಸ್ಕೊಂಡ್ರು ಅವ್ರು. ಅಕ್ಷಯ್ ಇಲ್ಲ, ಅವರು ಅಲ್ಲ ಅಶ್ವಿನ್ ಏನೋ ಅವನು ಅಶ್ವಿನ್ ಇರಲಿಲ್ಲ, ಶ್ರೇಯಸ್ ಅಯ್ಯರ್ ಅವರೇ ಮೊನ್ನೆ ಆಡಿದ್ದು ಚೆನ್ನಾಗಿ. ಎಲ್ಲರೂ ಹೇಳಿದ್ದು ತುಂಬಾ ಚೆನ್ನಾಗಿ, ಎಲ್ಲರೂ ಹೇಳಿದ್ದು ಮುಂಬೈ ಇಂಡಿಯನ್ಸ್ ಅವರೇ ವಿನ್ ಆದ್ರು ಅಂತ. ಆಲ್ಮೋಸ್ಟ್ ಇದ್ದಿದ್ದು ಮುಂಬೈ ಇಂಡಿಯನ್ಸ್, ಬಿಕಾಸ್ ಹಿಂದಿನ ಮ್ಯಾಚ್ ಅಲ್ಲಿ ನಮ್ ಜೊತೆ ಆಡಿದಾಗ ತುಂಬಾ ಕೇರ್ಲೆಸ್ ಆಗಿ ಮಾಡಿದ್ರು. 103 ಅಂತ ಹೇಳಿದ್ರೆ ಅದು ಇದೆ ಅಲ್ಲ, ಅಲ್ಲ ಆರಾಮ್ಸೆ ಆಡ್ಬೋದು. ಬಟ್ ಏನೋ ಆದ್ರೆ ನಾನು ಹೇಳಿದ್ನಲ್ವಾ, ಅವರು ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿದ್ದಾನ್ರಿ ಅವನು ಶ್ರೇಯಸ್ ಅಯ್ಯರ್. ಆ ದಿನ ಬ್ಯಾಡ್ ಡೇ ಆಗಿತ್ತು, ಅದಕ್ಕೋಸ್ಕರ 101 ಇಲ್ದಿದ್ರೆ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡೋರು. ಅದು ಏನೋ ನಮ್ಗೆ RCB ಗೆ ಲಕ್ ಆ ರೀತಿ ಇದೆ. ಸೀಸನ್ 18 ಅಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಅಂತಿದ್ದಾರಲ್ಲ, ಎಲ್ಲ ಹೊರಗಡೆ ಸ್ಟೇಡಿಯಂ ಅಲ್ಲಿ ಅವೇ ಸ್ಟೇಡಿಯಂ ಅಲ್ಲಿ ಎಲ್ಲಾ ಮ್ಯಾಚ್ ವಿನ್. ಇವತ್ತು ಅವೇ ಸ್ಟೇಡಿಯಂ, ನೀವ್ ಹೇಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ. ಆವಾಗ ಆಲೋಚನೆ ಮಾಡ್ಬೇಕಿತ್ತು ಟಾಸ್ ಏನಾಗುತ್ತೆ, ಅದಾಗ ಏನಾಗುತ್ತೆ ಅಂತ. ಹೋಮ್ ಸ್ಟೇಡಿಯಂ ಅಲ್ಲಿ, ಅವೇ ಸ್ಟೇಡಿಯಂ ಅಲ್ಲಿ ಎಲ್ಲ ತನಕ ಒಂದು 8 ಮ್ಯಾಚ್ 9 ಮ್ಯಾಚಸ್ ವಿನ್ ಆಗಿದ್ದೇವಲ್ವಾ. ಇವತ್ತು ಸಹ ವಿನ್ ಆದ್ರೆ ಎಲ್ಲದಕ್ಕೂ ಔಟ್ ಆಫ್ ಔಟ್ ಎಲ್ಲಾ ಮ್ಯಾಚ್ ವಿನ್ ಆಗ್ತದೆ. ಅದೊಂದು ರೆಕಾರ್ಡ್ ಅಂತ. ಯಾಕಂದ್ರೆ ಎಷ್ಟು